ಸೊ ಫೈನಲಿ ಇವಾಗ ನಾವು ಫಿನಿಕ್ಸ್ ಮಾಲ್ ಆಫ್ ಏಷ್ಯಾಗೆ ಹೋಗೋ ಸಮಯ ಬಂದಿದೆ. ಫೈನಲಿ ಹೊರಟಿದ್ದೀವಿ. ಓನ್ ವೆಹಿಕಲ್ ತೊಗೊಂಡೋದ್ರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗುತ್ತೆ. ಹಾಗೆ ನಮ್ಮ ಮನೆಯಿಂದ ಒಂದು 35-40 ಕಿಲೋಮೀಟರ್ಸ್ ದೂರದಲ್ಲಿದೆ. ಅದಕ್ಕೋಸ್ಕರ ನಾವು ಆಟೋ ಮಾಡ್ಕೊಂಡು ಬಂದಿದ್ದೀವಿ. ಫೈನಲಿ 6 o'clock ಹೊರಟಿದ್ದು ಆಲ್ಮೋಸ್ಟ್ 8 ಆಗ್ತಾ ಬಂತು. ಇವಾಗ ರೀಚ್ ಆಗಿದ್ದೀವಿ. ಬನ್ನಿ ಒಳಗಡೆ ಹೇಗಿದೆ ಮಾಲ್ ಆಫ್ ಏಷ್ಯಾ ಅಂತ ನೋಡೋಣ. ಸೊ ಲಾಸ್ಟ್ ಟೈಮ್ ನಾನು ಮತ್ತೆ ಬಂದಾಗ ಸಿಕ್ಕಾಪಟ್ಟೆ ಏನೋ ಪ್ರಾಬ್ಲಮ್ ಆಗ್ತಾಯಿತ್ತು. ಅಂದರೆ ನೇಮ್ ಬೋರ್ಡು ಕನ್ನಡದಲ್ಲಿ ಇರಲಿಲ್ಲ ಅಂತ ಸ್ವಲ್ಪ ಕನ್ನಡ ಪರ ಹೋರಾಟಗಾರರು ಅದನ್ನು ಹೋರಾಟ ನಡೆಸ್ತಾ ಇದ್ದಾರೆ. ಫೈನಲಿ ಇವಾಗ ದೊಡ್ಡದಾಗಿ ಕನ್ನಡದಲ್ಲಿ ಬರೆದಿದ್ದಾರೆ ಮಾಲ್ ಆಫ್ ಏಷ್ಯಾ ಅಂತ. ಪುಟ್ಟದಾಗಿ ಇಂಗ್ಲೀಷಲ್ಲೂ ಕೂಡ ಬರೆದಿದ್ದಾರೆ. ಸೊ ಇವಾಗ ಸ್ವಲ್ಪ ಖುಷಿ ಅನಿಸುತ್ತೆ. ಫೈನಲಿ ನಾವಿವಾಗ ಎಂಟ್ರಿ ಮಾಡೋಣ ಬನ್ನಿ. ಸೊ ಥೀಮ್ ಈ ಸಲ ಚೇಂಜ್ ಆಗಿದೆ. ಏನೋ ಒಂಥರ ರೇನ್ಬೋ ಬಿಯರ್ ಅಥವಾ ಟೆಡಿ ಬ್ಯಾರ್ ಥರ ಏನೋ ಇದೆ. ರೇನ್ಬೋ ರೆಕ್ಸ್ ಅಂತ ಏನೋ ಅಂತೀವಲ್ವ. ಸೊ ಬನ್ನಿ, ಅಮೇಜಿಂಗ್ ಆದ ಥೀಮು. ಇದು ಒಂಥರ ಶಾಪಿಂಗ್ ಮಾಲ್ ಅಷ್ಟೇ ಅಲ್ಲ, ಇದು ಒಂಥರ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಆ್ಯಂಬಿಯನ್ಸು, ಆರ್ಕಿಟೆಕ್ಚರ್ ತುಂಬ ಸ್ಟನ್ನಿಂಗ್ ಆಗಿದೆ, ತುಂಬ ಸ್ಪೇಷಿಯಸ್ ಕೂಡ ಆಗಿದೆ. ಸೊ ಬನ್ನಿ ಒಳಗಡೆ ಎಂಟ್ರಿ ಕೊಡೋಣ ಇವಾಗ. ಸೊ ಐ ಥಿಂಕ್ ಡೇ ಟೈಮಲ್ಲಿ ಡೇ ಔಟ್ ಮಾಡೋ ಪ್ಲ್ಯಾನ್ ಮಾಡ್ತಿದ್ರೆ ಫ್ಯಾಮಿಲಿ ಮಕ್ಕಳ ಜೊತೆಗೆ ಅಥವಾ ಫ್ರೆಂಡ್ಸ್ ಗ್ರೂಪ್ ಬರ್ತಾ ಇದ್ದರೆ ನೀವು ಡೇ ಟೈಮಲ್ಲಿ ಬಂದರೆ ಒಳ್ಳೆ ರೆಸ್ಟೋರೆಂಟ್ಸ್ಗಳು ಕೂಡ ಇದೆ, ಫಾಸ್ಟ್ ಫುಡ್ಗಳು ಕೂಡ ಇದೆ. ಆ್ಯಂಡ್ ಆ್ಯಂಬಿಯನ್ಸನ್ನು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ಎಂಟ್ರಿ ಮಾಡ್ತಾರೆ. ಎಂಟ್ರಿಯಲ್ಲೇ ಫಸ್ಟ್ ನಿಮ್ಗೆ ಈ ಥರ ಇದೆ. ತುಂಬ ಬೃಹದಾಕಾರದ ಶಾಂಡ್ಲಿಯರ್ಸನ್ನು ನೋಡ್ಬೋದು, ಅಂದರೆ ಜೂಮರ್ಸ್ಗಳನ್ನು ನೋಡ್ಬೋದು. ಇದೇ ಮೇನ್ ಅಟ್ರಾಕ್ಷನು. ಫೋರಮ್ ಮಾಲಿಗೂ ಈ ಮಾಲ್ ಆಫ್ ಏಷ್ಯಾಗೂ ನನಗೆ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನಿಸಿದ್ದು ಎರಡೇ ವಿಷಯಕ್ಕೆ. ಇಲ್ಲಿ ಶಾಂಡ್ಲಿಯರ್ಸು ತುಂಬ ದೊಡ್ಡದಾಗಿ ಹೆವಿ ಆಗಿದೆ. ಅಂದರೆ ಮೇಲ್ಗಡೆಯಿಂದ 4th ಫ್ಲೋರಿಂದ ಬಿಟ್ಟಿರೋದು ಕೆಳಗಡೆ ನೀವು ಗ್ರೌಂಡ್ ಫ್ಲೋರಲ್ಲೂ ಕೂಡ ನೋಡ್ಬೋದು. ಅಷ್ಟೆಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಆ್ಯಂಡ್ ಬ್ಯೂಟಿಫುಲ್ ವ್ಯೂ ಆ ಶಾಂಡ್ಲಿಯರ್ಸನ್ನು ನೋಡ್ಬೋದು. ಅದು ಜೂಮರ್ಸ್ಗಳನ್ನು ಅದು ತುಂಬ ಚೆನ್ನಾಗಿದೆ. ಆ ಥರ ಬಿಟ್ಟರೆ ಏನು ಅದು ಗಾರ್ಡನಿಂಗ್ ಥರ ಮಾಡಿದ್ದಾರೆ, ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಏರ್ಪೋರ್ಟ್ ವ್ಯೂ ಲುಕ್ಕನ್ನು ಕೊಡುತ್ತೆ. ಬಟ್ ಇಲ್ಲಿ ಇರುವಂಥ ಯಾವ ಗಿಡಗಳು ಪ್ಲಾಂಟ್ಸ್ಗಳು ಅಥವಾ ಅದು ರಿಯಲ್ ಅಲ್ಲ, ಎಲ್ಲ ಫೇಕ್ ಪ್ಲಾಂಟ್ಸ್ಗಳು. ಸೊ ಬನ್ನಿ ಇವಾಗ ಮೇಲಿಂದನೂ ಕೂಡ ವ್ಯೂವನ್ನು ಎಂಜಾಯ್ ಮಾಡೋಣ. ಈ ಮಾಲನ್ನು ಒನ್ ಆಫ್ ದ ಲಾರ್ಜೆಸ್ಟ್ ಶಾಪಿಂಗ್ ಮಾಲ್ ಅಂತಲೂ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಈ ಫಿನಿಕ್ಸ್ ಮಾರ್ಕೆಟ್ ಸಿಟಿ ಮಾಲ್ ಅಂತ ನಾವು ಇಲ್ಲಿ ಚೆನ್ನೈಯಲ್ಲೂ ಕೂಡ ಇಂಥದನ್ನು ನೋಡ್ಬೋದು. ಇನ್ನೂ ಸಾಕಷ್ಟು ಫ್ಯಾಷನ್ ಬ್ರ್ಯಾಂಡ್ಸ್ಗಳು ಸ್ಟೋರ್ಸ್ಗಳು ಇನ್ನೂ ಓಪನ್ ಆಗಿಲ್ಲ, ಇನ್ನು ಓಪನ್ ಆಗೋದ್ರಲ್ಲಿದೆ. ಎಂಟರ್ಟೈನ್ಮೆಂಟ್ ಝೋನಿಗಂತೂ ಸಾಕಷ್ಟು ಆಪ್ಷನ್ಸ್ ಇದೆ. ಫನ್ ಸಿಟಿ ಇದೆ, ಟೈಮ್ ಝೋನ್ ಕೂಡ ಅಕ್ಕಪಕ್ಕದಲ್ಲೇ ಇದೆ. ಫುಡ್ ಕೋರ್ಟ್ ಅಂತೂ ತುಂಬ ಸ್ಪೇಷಿಯಸ್ ಆಗಿದೆ. ನೀವು 4th ಫ್ಲೋರಲ್ಲಿ ಅಷ್ಟೇ ಅಲ್ಲದೆ 3rd ಫ್ಲೋರಲ್ಲೂ ಕೂಡ ನೀವು ಆ ಸೆಕ್ಷನನ್ನು ನೋಡ್ಬೋದು. ಇನ್ನು ಕೆಲವೊಂದು ರೆಸ್ಟೋರೆಂಟ್ಗಳು ಓಪನ್ ಆಗ್ತಾ ಕೂಡ ಇದೆ. ನೀವು ಏಷ್ಯನ್ ಫುಡ್ಡಿಂದ ಹಿಡಿದು ಯಾವುದೇ ರೀತಿ ಇಂಟರ್ನ್ಯಾಷನಲ್ ಫುಡ್ ಕ್ಯೂಸಿನ್ ಕೂಡ ಇಲ್ಲಿ ಟ್ರೈ ಮಾಡ್ಬೋದು. ಒಳ್ಳೆ ವೈಬ್ರೆಂಟ್ ಆ್ಯಂಡ್ ಬಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ಒಂದು ಅಟ್ಮಾಸ್ಫಿಯರ್ ಅಂತೂ ಲಕ್ಸುರಿಯಸ್ ಆಗಿದೆ. ನಿಮ್ಗೊಂಥರ ಫಾರಿನ್ ಅಂದರೆ ನಿಮಗೆ ಔಟ್ಸೈಡ್ ಕಂಟ್ರಿಲಿ ಇರೋ ಥರ ಫೀಲಿಂಗ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ. ಸೊ ನೋಡಿ, ಸೊ ಜೂಮರ್ಸ್ಗಳು ಎಷ್ಟು ಕೆಳಗಡೆವರೆಗೂ ಹೋಗುತ್ತೆ. ಎಲ್ಲನೂ ಕೂಡ ಡಿಫ್ರೆಂಟ್ ಥೀಮು, ಡಿಫ್ರೆಂಟ್ ಟೈಪ್ ಮಟೀರಿಯಲ್ಸಿಂದ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಸಖತ್ತಾಗಿದೆ. ಆಪ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ. ಮಾಡರ್ನ್ ಆ್ಯಂಡ್ ಮನಮೋಹಕವಾದ ಆ್ಯಂಬಿಯನ್ಸು. ಸೊ ಒಳ್ಳೆ ರೀತಿಯಲ್ಲಿ ಇಂಟೀರಿಯರನ್ನು ಆರ್ಗನೈಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಈವನ್ ಸ್ಟೋರ್ಸ್ಗಳು ಕೂಡ ಫ್ಯಾಷನ್ ಸ್ಟೋರ್ಸ್ ಆಗಲಿ, ಮೇಕಪ್ ಸ್ಟೋರ್ಸು, ಸೊ ಈ ಬ್ರ್ಯಾಂಡ್ ಸ್ಟೋರ್ಸ್ ಅದು ಕೂಡ ತುಂಬ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ. ಕಂಫರ್ಟೇಬಲ್ ಆದ ಸಿಟ್ಟಿಂಗ್ ಏರಿಯಾ ಹಾಗೂ ಅಟ್ರಾಕ್ಟಿವ್ ಡೆಕೋರ್. ಸೊ ಒಂಥರ ಕಣ್ಣಿಗೆ ಒಂಥರ ಹಬ್ಬ. ಈವನ್ ರೆಸ್ಟೋರೆಂಟ್ಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಶಾಪಿಂಗ್ ಆಪ್ಷನ್ಗೆ ನಿಮಗೆ ಇಂಟರ್ನ್ಯಾಷನಲ್ ಬ್ರ್ಯಾಂಡಿಂದ ಹಿಡಿದು ಡೊಮೆಸ್ಟಿಕ್ ಬ್ರ್ಯಾಂಡ್ಗಳು ಕೂಡ ಇಲ್ಲಿ ಆಫರ್ ಮಾಡ್ತಾರೆ. ಶಾಪ್ಸ್ಗಳು ತುಂಬ ಚೆನ್ನಾಗಿದೆ. ಇನ್ನು ಸಾಕಷ್ಟು ಶಾಪ್ಸ್ಗಳು ಬ್ರ್ಯಾಂಡ್ಸ್ಗಳು ಓಪನ್ ಆಗಬೇಕು, ಇನ್ನು ಸ್ಟೋರ್ಸ್ ಓಪನ್ ಆಗಿಲ್ಲ. ಆ್ಯಂಡ್ ದೆನ್ ಇವಾಗ ಜಸ್ಟ್ ನಾವು ಆ್ಯಂಬಿಯನ್ಸನ್ನ ಎಂಜಾಯ್ ಮಾಡೋಣ. ಮಾಲಿಗೆ ಬಂದಿದ್ದೀವಿ, ಒಂದಿಷ್ಟು ಫೋಟೋಸನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಮುಂದೆ ನಾನು ನಿಮ್ಗೆ ಇನ್ನೊಂದು ಒಳ್ಳೆ ಏರಿಯಾನ ಕೂಡ ತೋರಿಸ್ತೀನಿ, ಜೂಮರ್ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಸೊ ನೀವು ಫುಡ್ಡು ಟೋಪಿಯಾಯಿಂದ ಏನು ನೋಡ್ತೀರಾ, ಅಲ್ಲಿಂದ ನೋಡಿ ಎಷ್ಟು ಕೆಳಗಡೆವರೆಗೂ ಅದು ಹೋಗುತ್ತೆ ಅಂತ. ಸೊ ಈ ಡಿಸ್ಪ್ಲೇಯಲ್ಲಿ ನೋಡ್ತಾ ಇದ್ದೀರಾ, ಮೊದಲು ನಾನು ಐ ಥಿಂಕ್ ಡಿಸೆಂಬರ್ ಟೈಮಲ್ಲಿ ನಾವು ಬರೋ ಪ್ಲ್ಯಾನ್ ಮಾಡಿದಾಗ ಆವಾಗ ಇಲ್ಲಿ ಪಾಂಡಾ ಥೀಮ್ ಏನೋ ನಡೀತಾ ಇತ್ತು. ಬಟ್ ಆ ಟೈಮ್ ನನಗೆ ಬರೋಕ್ಕಾಗಿಲ್ಲ. ಸೊ ಆವಾಗ ಬರೋಕ್ಕಾಗಿಲ್ಲ, ಬಂದಿದ್ದೆ ಆ್ಯಕ್ಚುಲಿ, ಬಟ್ ಒಳಗಡೆ ಬರೋಕ್ಕಾಗಿಲ್ಲ. ಸೊ ಗಲಾಟೆ ನಡೀತಾ ಇತ್ತು. ಆ್ಯಂಡ್ ದೆನ್ ಫೈನಲಿ ಇದು ಮೂವಿ ಥಿಯೇಟರು. ಸೊ ಮೂವಿ ಥಿಯೇಟರ್ದು ಏರಿಯಾ ನನಗೆ ಒಳಗಡೆ ನಾನು ಎಂಟ್ರಿ ಕೊಟ್ಟಿಲ್ಲ. ಐ ಥಿಂಕ್ ಚೆನ್ನಾಗಿರುತ್ತೆ. ಸೊ ಇದೆ ಲಾಸ್ಟ್ ಫ್ಲೋರ್, ಆ್ಯಕ್ಚುಲಿ 4th ಫ್ಲೋರು. ಸೊ ನೋಡಿ ಈ ಥರ ಇದೆ, ಚೆನ್ನಾಗಿದೆ ಅಲ್ವಾ. ರೆಸ್ಟೋರೆಂಟ್ ಫುಡ್ ಕೋರ್ಟ್ ಏನೋ ಆಪ್ಷನ್ ಇದೆ, ಇದು ಚೆನ್ನಾಗಿದೆ. ಆ್ಯಂಡ್ ದೆನ್ ಪ್ಲೇ ಏರಿಯಾ, ಎಂಟರ್ಟೈನ್ಮೆಂಟಿಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಮಕ್ಕಳು ಅಥವಾ ಗ್ರೂಪು ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ದರೆ ನಿಮಗೆ 2 ಆಪ್ಷನ್ಸ್ ಇದೆ ಇಲ್ಲಿ. ಟೈಮ್ ಝೋನ್ ಕೂಡ ಇದೆ, ಫನ್ ಸಿಟಿ ಕೂಡ ಇದೆ. ಸೊ ಬನ್ನಿ ಇವಾಗ ಒಳಗಡೆ ಎಂಟ್ರಿ ಕೊಟ್ಟು ಏನೇನಿದೆ ಅಂತ ನಿಮ್ಗೆ ಹಾಗೆ ತೋರಿಸ್ತೀನಿ. ಪ್ರೈಸಸ್ಸು ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಯಾವುದೇ ಗೇಮ್ಸನ್ನು ಆಡಿಲ್ಲ ಇಲ್ಲಿ. ಸೊ ನಾನು ನೋಡೋಕ್ಕೂ ಹೋಗಿಲ್ಲ, ಜಸ್ಟ್ ಗ್ಲಿಮ್. ಐ ಥಿಂಕ್ ಎಲ್ಲ ಕಡೆನೂ ಮಾಲಲ್ಲೂ ಕೂಡ ಅಂದರೆ ಸಿಂಗಲ್ ಪ್ರೈಸಲ್ಲಿ ಪೇ ಮಾಡೋ ಥರ ಗೇಮ್ ಇರೋಲ್ಲ. ಒಂದೇ ಸಲ ನೀವು ಅದನ್ನು ಕಾಂಬೋ ಪ್ಯಾಕ್ ಥರ ನೀವು ಅದನ್ನು ಟಿಕೆಟನ್ನು ತೊಗೋಬೇಕಾಗತ್ತೆ. ಸೊ ಯಾವಾಗ ಗೇಮ್ ಬೇಕು ಆಡ್ಬೋದು. ಮೋಸ್ಟ್ಲಿ ಐ ಥಿಂಕ್ ಇಲ್ಲೂ ಕೂಡ ಅದೇ ಇರುತ್ತೆ ಅಂತ ಅಂದ್ಕೊತೀನಿ. ಮೋಸ್ಟ್ಲಿ ಎಲ್ಲ ಕಡೆನೂ ಅದೇ ಇರುತ್ತೆ. ಲುಲು
ಹೈಪರ್ ಮಾರ್ಟ್ ಅಲ್ಲೂ ಕೂಡ ನೋಡಿದ್ವಲ್ವ ಮಾಲಲ್ಲಿ, ಅಲ್ಲೂ ಕೂಡ ಅದೇ ಥರ ಇತ್ತು. ಆ್ಯಂಡ್ ಚೆನ್ನೈನಲ್ಲಿರುವಂತಹ ಫಿನಿಕ್ಸ್ ಮಾಲಲ್ಲೂ ಕೂಡ ಸೇಮ್ ಅದೇ ಪ್ಯಾಟರ್ನು. ಫೋರಮ್ ಮಾಲ್ ಕೂಡ ಅದೇ ಥರ, ಒಂದು ಸಲ ನೀವು ಟಿಕೆಟ್ ಥರ ವೋಚರ್ ತೊಗೊಂಡ್ರೆ ಆಯಿತು. ಸೊ ಅದೊಂದು ಆಡ್ತಾ ಇರೋದಷ್ಟೇ. ಸೊ ಲೆಟ್ಸ್ ಹ್ಯಾವ್ ಅ ಚೂ. ಸೊ ಏನೇನಿದೆ ಒಳಗಡೆ ಅಂತ ನೋಡಿ, ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಕ್ಚುಲಿ ನೀವು ಮತ್ತೆಲ್ಲೂ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ, ಈ ಮಾಲಿಗೆ ಬಂದುಬಿಡಿ ಸಾಕು. ಸೊ ಮೊದಲೇ ನಮ್ಮ ಬ್ಯಾಂಗ್ಳೂರಲ್ಲಿ ಏನಾಗ್ತಾಯಿತ್ತು ಅಂದರೆ ನಮ್ಮ ಲುಲು ಹೈಪರ್ ಮಾರ್ಟ್ ಅಂತ ಏನು ಕರಿತೀವಿ, ಲುಲು ಮಾಲ್ ಏನು ಫೀಲನ್ನು ಕೊಡ್ತಾ ಇತ್ತಲ್ವ, ಅದು ಸೇಮ್ ಶಾಪಿಂಗ್ ಮಾಲು, ಫುಡ್ ಆಪ್ಷನ್ಸು, ಹಾಗೆ ಗೇಮ್ ಅಮ್ಯೂಸ್ಮೆಂಟ್ ಪಾರ್ಕ್ದ ಫೀಲಿಂಗು, ಸೇಮ್ ಎಕ್ಸ್ಪೀರಿಯನ್ಸ್ ಇವಾಗ ಮಾಲ್ ಆಫ್ ಏಷ್ಯನ್ನು ಕೂಡ ಕೊಡ್ತಾ ಇದೆ, ಆಫರ್ ಮಾಡ್ತಾ ಇದೆ ಅಷ್ಟೇ. ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಇಲ್ಲ, ಕೆಲವೊಂದು ಅಡ್ವೆಂಚರಸ್ ಗೇಮ್ ಇಲ್ಲ, ಅದೊಂದೇ ಮಿಸ್ಸಿಂಗು. ಬಟ್ ಮಕ್ಕಳಂತೂ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ. ಮೊದಲು ನನಗೆ ಲುಲು ಹೈಪರ್ ಮಾರ್ಟ್ ಮಾಲೇ ನನಗೆ ತುಂಬ ಸ್ಪೇಷಿಯಸ್ ಆದ ದೊಡ್ಡ ಮಾಲ್ ಅಂತ ಅನಿಸ್ತಾ ಇದೆ. ಯಾಕಂದರೆ ಅಲ್ಲಿ ಅಮ್ಯೂಸ್ಮೆಂಟ್ ಆಪ್ಷನ್ಸ್ ಅಂದರೆ ಲ್ಯಾಂಡ್ ಗೇಮ್ಸ್ ಆಲ್ಮೋಸ್ಟ್ ಎಲ್ಲನೂ ಇತ್ತು. ಸೊ ಇವಾಗ ಮಾಲ್ ಆಫ್ ಏಷ್ಯನ್ನು ಕೂಡ ಅದನ್ನ ಆಫರ್ ಮಾಡುತ್ತೆ. ಹೊರ ಮಾಲಲ್ಲೂ ಕೂಡ ನಿಮಗೆ ಆ ಥರ ಗೇಮಿಂಗ್ ಆಪ್ಷನ್ಸ್ ಇದೆ. OMG, ಇವಾಗ ಬರ್ಗರ್ ಕಿಂಗ್ಸಲ್ಲೂ ಕೂಡ ಸ್ವಲ್ಪ ಚೆಕ್ಔಟ್ ಆಪ್ಷನನ್ನು ಇಟ್ಟಿದ್ದಾರೆ. ಇಟ್ಸ್ ಗುಡ್ ಆ್ಯಕ್ಚುಲಿ. ಮಾಲ್ ಸುತ್ತಾಡಿ ಹಸುವಾಗ್ತಿದೆ, ಹಾಗೂ 9 ಗಂಟೆ ಮೇಲಾಗಿಬಿಟ್ಟಿದೆ. ಇವಾಗಂತೂ ಊಟನೇ ಮಾಡೋದು. ನಾವು ಬಂದಿದ್ದೀವಿ ರಾಜಧಾನಿಗೆ, ಗುಜರಾತಿ ಸ್ಟೈಲ್ ಊಟನ ಇವತ್ತು ಟ್ರೈ ಮಾಡೋಣ. ಗುಜರಾತಿ ರೆಸ್ಟೋರೆಂಟ್ ಬೇಸಿಕ್ಲಿ ಇದು. ಸೊ ಅವ್ರದ್ದೇ ಸ್ಟೈಲಲ್ಲಿ ನಮಗೆಲ್ಲನೂ ಸರ್ವ್ ಮಾಡ್ತಾ ಇದ್ದಾರೆ, ಹ್ಯಾಂಡ್ ವಾಶಿಗಲ್ಲೇ ತಂದು ಕೊಡ್ತಾ ಇದ್ದಾರೆ. ಸೊ ಐಟಮ್ಸನ್ನು ಅವ್ರು ಹಾಕ್ತಾ ಹೋಗ್ತಾರೆ. ನಾವು ಗುಜರಾತಿ ಥಾಲಿನ ತೊಗೊಂಡಿದ್ದೀವಿ. ಸೊ ಪ್ರೈಸ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಬಟ್ ವೆರೈಟೀಸ್ ಆಫ್ ಫುಡ್ಡನ್ನು ನೀವು ಒಂದೇ ಕಡೆ ಟ್ರೈ ಮಾಡ್ಬೋದು, ಗುಜರಾತಿ ಸ್ಟೈಲ್ ಫುಡ್ಡನ್ನು. ಸೊ ಸರ್ವ್ ಮಾಡ್ತಾನೆ ಹೋಗ್ತಾರೆ. ವೆರೈಟೀಸ್ ಆಫ್ ಮ್ಯಾಂಗೋ ಸೀಸನ್ ಆಗಿದ್ದರಿಂದ ಡಿಫ್ರೆಂಟ್ ವೆರೈಟೀಸ್ ಆಫ್ ಮ್ಯಾಂಗೋಸ್ಗಳನ್ನು ನಾವು ಇವತ್ತು ಟ್ರೈ ಮಾಡಿದ್ವಿ. ಮ್ಯಾಂಗೋ ಲಸ್ಸಿ, ಮ್ಯಾಂಗೋ ಕಿಚಡಿ, ಏನೇನೋ ಟ್ರೈ ಮಾಡಿದ್ವಿ. ಇಲ್ಲಿ ನೋಡಿ, ಕಮ್ಯುನಿಟಿ ಸ್ಪೇಸ್ ಥರ ಇದೆ ಈ ಮಾಲಲ್ಲಿ. ಐ ಥಿಂಕ್ ಇಲ್ಲಿ ಈವೆಂಟ್ಸ್ಗಳು, ವರ್ಕ್ಶಾಪು, ಏನಾದರೂ ರ್ಯಾಂಪ್ ವಾಕ್ ಆ ಥರದ್ದು ಏನಾದರೂ ಪ್ರಮೋಷನ್ಸ್ ಏನಾದರೂ ನಡೀತದೆ ಮೋಸ್ಟ್ಲಿ ಅಂತ ಅನ್ಸುತ್ತೆ, ಈವೆಂಟ್ ಥರ. ಸೊ ಬನ್ನಿ ಇವಾಗ ಕೆಳಗಡೆ ಹೋಗೋಣ. ನಾವು ನೋಡದೇ ಇರುವಂಥದ್ದು ಈ ಗ್ರೌಂಡ್ ಫ್ಲೋರಿಂದು ಈ ಟ್ರೀ ಆರ್ಟಿಫಿಷಿಯಲ್ ಪ್ಲಾಂಟೇಶನ್ ಥರ ಏನು ಮಾಡಿದ್ದಾರೆ. ಸೊ ಈ ಏರಿಯಾನ ಇವಾಗ ಎಕ್ಸ್ಪ್ಲೋರ್ ಮಾಡೋಣ. ಸೊ ಮೇಲ್ಗಡೆಯಿಂದ ಈ ಥರ ಕಾಣುತ್ತೆ. ನನಗೆ ಈ ಥರ ಸೀಲಿಂಗ್ ನೆನ್ಪು ಮಾಡಿ ನಂಗೆ ಫೋರಮ್ ಮಾಲ್ದು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಓನ್ಲಿ ದ ಸೀಲಿಂಗ್ ದಟ್ ಜೂಮರ್ ಇಲ್ದಿರೋ ಪಾರ್ಟು ಮೇಲ್ಗಡೆ ಇವಾಗ ನೋಡಿದ್ರಳು ಸರ್ಕಲ್ ಆಗಿರೋದು. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಫೋಟೋಸ್ಗಳನ್ನು ನಾನು ಚೆನ್ನಾಗಿ ತೊಗೋಬೋದು. ಕೂತ್ಕೊಳ್ಳೋ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಜಸ್ಟ್ ಪೀಸ್ಫುಲ್ ಟು ಸಿ. ಇದು ರಿಯಲ್ ಪ್ಲಾನ್ಸ್ ಆಗಿದ್ದು ತುಂಬ ಚೆನ್ನಾಗಿರ್ತಾಯಿತ್ತು. ಏರ್ಪೋರ್ಟಲ್ಲಿ ನಾವು ಯಾವ ಥರ ನೋಡ್ತೀವಲ್ವ ಟರ್ಮಿನಲ್ 2 ಅಲ್ಲಿ. ಸೊ ಆ ಥರ ಇವರು ಅದನ್ನು ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಐ ಥಿಂಕ್ ಮೋಸ್ಟ್ಲಿ ತುಂಬ ಪ್ಲೆಸೆಂಟ್ ಫೀಲಿಂಗ್ ಮೋಸ್ಟ್ಲಿ ಕೊಡ್ತಾ ಇತ್ತು. ಇವಾಗಲೂ ಕೂಡ ತುಂಬ ಡಿಲೈಟ್ಫುಲ್ ಆ್ಯಂಡ್ ಒಳ್ಳೆ ವೈಬ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ಕೊಡ್ತಾ ಇದೆ. ರಿಯಲ್ ಅಲ್ವಾ, ರಿಯಲ್ ಪ್ಲಾಂಟ್ಸ್ ಇದ್ರೆ ಚೆನ್ನಾಗಿರ್ತಾಯಿತ್ತು. ಮೋಸ್ಟ್ಲಿ ಮಕ್ಕಳು ಬಂದು ಎಲೆನೆಲ್ಲ ಕೀಳ್ತಾರೆ ಅಂದ್ಕೊಂಡೆ ಮೋಸ್ಟ್ಲಿ ಆರ್ಟಿಫಿಷಿಯಲ್ನ ಹಾಕಿದ್ದಾರೆ. ಪಕ್ಕದಲ್ಲೇ ಒಂದು ಹುಡುಗ ಎಲೆನೆಲ್ಲ ಕೀಳ್ತಾ ಇದ್ದ, ಸೆಕ್ಯೂರಿಟಿ ಬಂದು ಅವರಿಗೆ ಆವಾಜ್ ಆಗ್ತಾಯಿದ್ರು. ಸೊ ಬನ್ನಿ ಇವಾಗ ಟೈಮು 9:30 ಅಲ್ಲ, ಐ ಥಿಂಕ್ 10 ಗಂಟೆ ಆಗ್ತಾ ಬಂತು. ನಮ್ಗೆ ಕ್ಯಾಬ್ ಸಿಗೋದು ಕಷ್ಟ ಆಗುತ್ತೆ. ರಿಟರ್ನ್ ಇವಾಗ ಮನೆ ಕಡೆ ಹೊರಡ್ತಾ ನಾನು ಫೌಂಟೇನನ್ನು ಕೂಡ ನೋಡ್ತಾ, ಅದು ಕೂಡ ಅಮೇಝಿಂಗು. ಡೇ ಟೈಮಲ್ಲಿ ಒಂದ್ಸಲ ಮಾಲ್ ಆಫ್ ಏಷ್ಯನ್ನ ವಿಸಿಟ್ ಮಾಡಬೇಕು. ಮೆಟ್ರೋ ವ್ಯವಸ್ಥೆ ಇನ್ನೂ ಆಗ್ತಾ ಇದೆ, ಅದು ಯಾವಾಗ ಫ್ಯೂಚರ್ಲಿ ಆಗುತ್ತೆ ಆವಾಗ ನಾನು ಮತ್ತೊಂದ್ಸಲ ವಿಸಿಟನ್ನು ಕೊಡ್ತೀನಿ. ಇಷ್ಟು ದೂರ ಅಂತೂ ಬರೋಕ್ಕಾಗಲ್ಲ. OMG. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ನೀವು ಮಾಲ್ ಆಫ್ ಏಷ್ಯಾನ ತಲುಪಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಮಾಲ್ ಆಫ್ ಏಷ್ಯಾ ಇದೆ. ಮಾಲ್ ಆಫ್ ಏಷ್ಯಾಗೆ 2 ಎಂಟ್ರಿ ಇದೆ ಆ್ಯಕ್ಚುಲಿ. ಸಹಕಾರ ನಗರದಲ್ಲಿ ಬರುತ್ತೆ. ಈ ಮಾಲ್ ಆಫ್ ಏಷ್ಯಾನ ನೀವು ಓನ್ ವೆಹಿಕಲಲ್ಲಿ ಕೂಡ ತಲುಪಬಹುದು. ಸೊ ತುಂಬ ಟ್ರಾಫಿಕ್ ಇರುತ್ತೆ. ನೀವು ಯಾವ ಲೈನಿಂದ ಬರ್ತೀರಾ ಅಂದರೆ ಕನಕಪುರ, ಬನ್ನರ್ಘಟ್ಟ ಈ ಲೈನಿಂದ, ಗ್ರೀನ್ ಲೈನ್ ಆಫ್ ಮೆಟ್ರೋ ಕಡೆಯಿಂದ ಬರ್ತಾ ಇದ್ರೆ ನಿಮ್ಗೆ ದೂರ ಆಗ್ಬೋದು. ಸೊ ಆವಾಗ ನೀವು ಹತ್ತಿರದಲ್ಲಿರುವಂಥ ಮೆಟ್ರೋ ಸ್ಟೇಷನು ಅಂದರೆ ನಾನು ಟ್ರೈ ಮಾಡಿದ್ದ ಪ್ರಕಾರ ನನಗೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಇದೆ ಅಲ್ವಾ, ಸೊ ಅದು ಹತ್ತಿರದಲ್ಲಿ ಅನಿಸ್ತು. ಇನ್ನೊಂದು ನೀವು ಗೋರ್ಗಂಟೆಪಾಳ್ಯ ಅಥವಾ ಯಶವಂತಪುರ ಮೆಟ್ರೋ ಸ್ಟೇಷನ್ದಾಗ ಕೂಡ ಆಟೋ ಮಾಡಿಕೊಂಡು ತಲುಪಬಹುದು. ಅರೌಂಡ್ 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಸೊ 150 ರುಪೀಸ್ ಆ ಥರ ನೀವು ಆಟೋ ಚಾರ್ಜನ್ನು ಮಾಡಬೇಕಾಗತ್ತೆ ಒಂದು ಮೆಟ್ರೋದಲ್ಲಿ ಬಂದರೆ, ಗ್ರೀನ್ ಲೈನು. ಇಲ್ಲಾಂದರೆ ನೀವು ಈ ಕಡೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿನೂ ಕೂಡ ಹೋಗ್ಬೋದು. ಅಲ್ಲಿಂದನೂ ಕೂಡ ಸೇಮ್ ಪ್ರೈಸು. ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಒರಾಯನ್ ಮಾಲಿಗೆ ಹೋಗಿದ್ರೆ ಅಲ್ಲಿಂದ ನೀವು ಆಟೋ ತೊಗೊಂಡ್ರೆ ಮತ್ತೆ ನಿಮಗೆ ಸೇಮ್ ಪ್ರೈಸಸನ್ನು 150-200 ಒಳಗಡೆ ನೀವು ಪ್ರೈಸನ್ನು ಪೇ ಮಾಡಿದ್ರೆ ನಿಮಗೆ ಫಿನಿಕ್ಸ್ ಮಾಲಲ್ಲಿ ಅವರು ಬಿಡ್ತಾರೆ. ಸೊ ಈ ಥರ ಇನ್ನು ಅಲ್ಲಿ ಮೆಟ್ರೋ ವ್ಯವಸ್ಥೆ ಆಗ್ತಾ ಇದೆ, ಇನ್ನೂ ಆಗಿಲ್ಲ. ಐ ಹೋಪ್ ಇನ್ ದ ಫ್ಯೂಚರಲ್ಲಿ ಮೆಟ್ರೋ ವ್ಯವಸ್ಥೆ ಆಗುತ್ತೆ. ಸೊ ಆವಾಗ ನೀವು ಆರಾಮಾಗಿ ಮಾಲನ್ನು ರೀಚ್ ಆಗ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.